ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ನೆಲದಲ್ಲಿ ಭಾರತದ ಸೇನೆ ನಡೆಸಿದಂಥ ಕಾರ್ಯಾಚರಣೆ ಇಡೀ ವಿಶ್ವವೇ ಭಾರತದ ಸೇನಾ ಪರಾಕ್ರಮವನ್ನು ನೋಡಿ ಬೆಚ್ಚಿ ಬಿದ್ದಿತ್ತು. ಒಂದು ನ್ಯೂಕ್ಲಿಯರ್ ದೇಶದ ನೆಲದಲ್ಲಿ ನುಗ್ಗೆ ಹೊಡೆದಿದ್ದು ಇಡೀ ವಿಶ್ವದಲ್ಲಿ ಭಾರತವೇ ಮೊದಲು. ಪಹಲ್ಗಾಮ್ ಉಗ್ರರ ದಾಳಿ ನಂತರ ಪಾಕಿಸ್ತಾನದ ನೆಲದಲ್ಲಿ ಭಾರತೀಯ ಸೇನೆ ಇಟ್ಟಂಥ ಗುರಿ ಮಿಸ್ ಆಗೇ ಇರಲಿಲ್ಲ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಇದೇ ಕಾಂಗ್ರೆಸ್ ನಾಯಕರು ಸುಳ್ಳು ಸುಳ್ಳು ಅಂತ ಇಡೀ ದೇಶದಲ್ಲೇ ಡಂಗುರ ಸಾರಿದ್ರು. ಆದರೆ ಈ ಬಾರಿ ಹಾಗಿರಲಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಉಗ್ರ ನೆಲೆ ಧ್ವಂಸ ಮಾಡಿದ್ದನ್ನ ವಿಡಿಯೋ ಸಮೇತ ಭಾರತೀಯ ಸೇನೆ ಸಾಕ್ಷ್ಯವನ್ನ ದೇಶದ ಮುಂದೆ ಇಟ್ಟಿತ್ತು. ಪಾಕಿಸ್ತಾನದಲ್ಲಿ ನಡೆದಂಥ ದಾಳಿ ನೋಡಿ ಭಾರತದಲ್ಲಿ ಕೆಲವರಿಗೆ ಕಣ್ಣೀರು. ಆದ್ರೆ ಏನ್ ಮಾಡೋದು ಹೇಳೋಕ್ಕಾಗಲ್ಲ. ಇಂಥ ಹೊತ್ತಲ್ಲಿ ಬಂದ ನೋಡ್ರಿ ಆ ಡೊನಾಲ್ಡ್ ಟ್ರಂಪ್. ಈ ಯುದ್ಧವನ್ನ ನಾನೇ ನಿಲ್ಲಿಸಿದೆ, ವ್ಯಾಪಾರ ಅಸ್ತ್ರ ಬಳಸ್ಕೊಂಡು ಯುದ್ಧ ನಿಲ್ಲಿಸಿದೆ. ಈ ಸುಳ್ಳು ಬುರುಕ ಟ್ರಂಪ್ ಬರೋಬರಿ 29 ಬಾರಿ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಿಟ್ಟಿ ಪ್ರಚಾರ ಪಡ್ಕೊಂಡ. ಟ್ರಂಪ್ ಹೀಗೆ ಹೇಳಿದೆ ತಡ ಭಾರತದಲ್ಲಿ ಕೆಲವರು ಎದ್ದು ಕೂತ್ಬಿಟ್ರು. ಹೇಗಂತೀರಾ? ಮಳೆಗಾಲದಲ್ಲಿ ಅಣಬೆ ಹುಡ್ತಾವಲ್ಲ ಹಾಗೆ. ಅಮೆರಿಕದ ಟ್ರಂಪ್ ಎದುರು ಸರೆಂಡರ್ ಆಗ್ಬಿಟ್ರು. ಹಿಂದೆ ಎಂದೂ ಇಂಥ ಘಟನೆ ಆಗಿರಲಿಲ್ಲ. ಮೋದಿಜಿ ನೀವು ಉತ್ತರ ಕೊಡಬೇಕು. ಮೋದಿ ಸರೆಂಡರ್ ಆಗ್ಬಿಟ್ರು. ರಾಹುಲ್ ಗಾಂಧಿ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನರೇಂದರ್ ಸರೆಂಡರ್ ಅಂತೆಲ್ಲ ಟೀಕೆ ಮಾಡಿದ್ರು. ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿದಂಥ ಸೇನಾ ಕಾರ್ಯಾಚರಣೆಯನ್ನು ಕೂಡ ತಮಾಷೆ ಮಾಡಿದ್ದು ಇದೇ ಕಾಂಗ್ರೆಸ್ ನಾಯಕರು. ಹೋದಲ್ಲಿ ಬಂದಲ್ಲೆಲ್ಲ ಟ್ರಂಪ್ ಹೇಳಿಕೆಗೆ ಉತ್ತರ ಕೊಡಿ, ಟ್ರಂಪ್ ಹೇಳಿಕೆಗೆ ಉತ್ತರ ಕೊಡಿ ಅಂದ್ರು. ಆದ್ರೆ ಕದನದೊಳು ಮೋದಿಜಿಯವರನ್ನ ಕೆಣಕಿ ಉಳಿದವರುಂಟೆ. ಲೋಕಸಭೆಯಲ್ಲಿ ಮೋದಿಜಿಯವರು ರಾಹುಲ್ ಗಾಂಧಿ ಸೇರಿ ಎಲ್ಲಾ ಪ್ರತಿಪಕ್ಷಗಳ ನಾಯಕರಿಗೆ ಕೌಂಟರ್ ಕೊಟ್ರು ನೋಡಿ. ಲೋಕಸಭೆಯಲ್ಲಿ ಮೋದಿ ಕೊಟ್ಟ ಪ್ರತ್ಯುತ್ತರಕ್ಕೆ ಈಗ ಪ್ರತಿಪಕ್ಷಗಳು ಮಾತೇ ಹೊರಡ್ತಾ ಇಲ್ಲ. ಮೋದಿ ಜವಾಬ್ ಕೊಡ್ಲಿಕ್ಕೆ ನಿಂತ್ರೆ ಎದುರಾಳಿ ಉಡಿಸ್ ಅನ್ನೋದು ಇಡೀ ಭಾರತಕ್ಕೆ ಗೊತ್ತು. ಮೋದಿ ಅಂದ್ರೆ ಶಕ್ತಿ, ಕೆಲಸದಲ್ಲಿ ಬದ್ಧತೆ, ಒಂದೊಂದು ಮಾತು ಬೆಂಕಿಯ ಚೆಂಡು. ಅದು ಇಂದು ಮತ್ತೊಮ್ಮೆ ಲೋಕಸಭೆಯಲ್ಲಿ ಪ್ರೂವ್ ಆಯ್ತು ನೋಡಿ. ನಿನ್ನೆ ಲೋಕಸಭೆಯಲ್ಲಿ ಮೊದಲು ಮಾತಾಡಿದಂಥ ರಾಹುಲ್ ಗಾಂಧಿ ಮೋದಿಗೆ ಒಂದು ಸವಾಲ್ ಹಾಕೇ ಬಿಟ್ರು. ಏನಂತ? ಮೋದಿಜಿಗೆ ತಾಕತ್ತಿದ್ರೆ ಪಹಲ್ಗಾಮ್ ದಾಳಿ ಬಗ್ಗೆ, ಕದನ ವಿರಾಮದ ಬಗ್ಗೆ ಉತ್ತರಿಸ್ಲಿ ಅಂತ. ಡೊನಾಲ್ಡ್ ಟ್ರಂಪ್ has said 5 times, has said, sorry, 29 times. 29 times he said. 29 बार उन्होंने बोला कि भैया मैंने सीज फायर करवाया है. अच्छा, अगर वो झूठ बोल रहे हैं तो अपने भाषण में यहां प्रधानमंत्री कह दें कि वो झूठ बोल रहे हैं. यहां पे अगर दम है तो यहां पे प्रधानमंत्री बोल दे कि ट्रंप झूठ बोल रहे हैं. If he has the courage, if he has the courage, if he has the courage of Indira Gandhi, yes, let him say here, yes, let him say here, yes, that Donald Trump, you're a liar. Yes. You did not make a ceasefire. ಆದ್ರೆ ಆ ದಮ್ಮು ತಾಕತ್ತು ಇರೋದಕ್ಕೆ ಅಲ್ವೇ 3ನೇ ಬಾರಿ ಮೋದಿ ಅವರು ಪ್ರಧಾನಿಯಾಗಿದ್ದು ರಾಹುಲ್ ಗಾಂಧಿ ಅವರೇ. ಈಗ ಇದು ಇರ್ಲಿ ಬಿಡಿ. ಸದನದಲ್ಲಿ ರಾಹುಲ್ ಗಾಂಧಿ ಮೋದಿಗೆ ಇಂದಿರಾ ಗಾಂಧಿಗೆ ಇದ್ದ ಅರ್ಧದಷ್ಟು ಧೈರ್ಯ ಇದ್ರೆ ಟ್ರಂಪ್ ಹೇಳಿಕೆ ಬಗ್ಗೆ ಉತ್ತರ ನೀಡಲಿ ಅಂತ ಸವಾಲ್ ಹಾಕಿದ್ರು ರಾಹುಲ್ ಗಾಂಧಿ ಅವರು. Donald Trump, you're a liar. That you did not make a ceasefire. And that we did not lose any planes. Let him say it here. Yes. If he has the courage. 50% भी है इंदिरा गांधी का तो यहां बोल दे. 50% होगा तो बोल देगा. बोल देंगे, सॉरी. ರಾಹುಲ್ ಗಾಂಧಿ ಸವಾಲ್ ಅನ್ನೋ ಸಮಾಧಾನದಿಂದಲೇ ಕೇಳಿಸಿಕೊಂಡು ಬಂದಂಥ ಮೋದಿಜಿ ಕೇವಲ ರಾಹುಲ್ ಗಾಂಧಿಗೆ ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ಗೂ ನಮ್ಮ ಸುದ್ದಿಗೆ ಬಂದ್ರೆ ಹುಷಾರನ್ನೋ ಎಚ್ಚರಿಕೆ ಕೊಟ್ರು. ನಿನ್ನೆಯ ಮೋದಿ ಭಾಷಣ ಕೇಳಿ ಕಾಂಗ್ರೆಸ್ ನಾಯಕರು ಮೋದಿ ತಂಟೆಗೆ ಹೋಗಬಾರ್ದು ಅನ್ನೋ ಹಾಗೆ ಮಾಡಿತ್ತು ನೋಡಿ. ಕಡ್ಡಿ ಮುರಿದಂತೆ ನೇರವಾಗಿ ಉತ್ತರ ಕೊಟ್ರು ಮೋದಿಜಿಯವರು. ಒಂದೊಂದು ಉತ್ತರವು ಕಾಂಗ್ರೆಸ್ ನಾಯಕರಿಗೆ ಕಪಾಳ ಮೋಕ್ಷ ಆಗಿತ್ತು. दुनिया के
किसी भी नेता ने भारत के ऑपरेशन रोकने के लिए नहीं कहा। ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನವೇ ಮಂಡಿಯೂರಿ ಬೇಡ್ಕೊಂಡಿದ್ದಕ್ಕೆ ಕದನ ವಿರಾಮ ಘೋಷಿಸಿದ್ದು ಅಂತ ಹಲವು ಬಾರಿ ಹೇಳಿದ್ರು. ಆದ್ರೆ ಮೇ 9ರ ರಾತ್ರಿ ಆಗಿದ್ದೇನು? ಅಮೆರಿಕದ ಅಧ್ಯಕ್ಷ JD ವ್ಯಾನ್ಸ್ಗೆ ಕರೆ ಮಾಡಿದಾಗ ಆದ ಮಾತುಕತೆಗಳೇನು? ಯಾವುದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ನಿನ್ನೆ ಮೋದಿ ಲೋಕಸಭೆ ಮೂಲಕ ಇಡೀ ದೇಶಕ್ಕೆ ಹೇಳಿದ್ರು. ಮೇ 9 ರಾತ್ರಿ JD ವ್ಯಾನ್ಸ್ಗೆ ಮೋದಿ 4-5 ಬಾರಿ ಫೋನ್ ಮಾಡಿದ್ದು ನಿಜ. ಆದರೆ ಅಮೆರಿಕದ ಅಧ್ಯಕ್ಷರೇ ಫೋನ್ ಮಾಡಿದ್ರು. ಡೋಂಟ್ ಕೇರ್ ಅನ್ನದ ಮೋದಿ ಸೇನಾ ಪ್ರಮುಖರೊಂದಿಗೆ ಸಭೆಯಲ್ಲಿದ್ರು. ಅದಾದ ಬಳಿಕ ಮೋದಿ ಅವರೇ JD ವ್ಯಾನ್ಸ್ಗೆ ಕರೆ ಮಾಡಿದ್ರು. ಅದೇ JD ವ್ಯಾನ್ಸ್ ಮೋದಿಜಿ ಪಾಕಿಸ್ತಾನ ನಿಮ್ಮ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡುತ್ತೆ ಅಂದ್ರಂತೆ. ಇದನ್ನೆಲ್ಲ ಮೌನವಾಗಿ ಕೇಳಿಸ್ಕೊಂಡಂತಹ ಮೋದಿ ಸಿಡಿಗುಂಡಿನಂತೆ ಉತ್ತರ ಕೊಟ್ರಂತೆ. ಪಾಕಿಸ್ತಾನ ಒಂದು ವೇಳೆ ದಾಳಿ ಮಾಡಿದ್ರೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಭಾರತವು ಎಂದಿಗೂ ಹಿಂದೆ ಸರಿಯಲ್ಲ. ಗುಂಡಿಗೆ ಗುಂಡಿನಿಂದಲೇ ಉತ್ತರ ಕೊಡ್ತೀವಿ ಅಂತ ಫೋನ್ ಇಟ್ಟಿದ್ರಂತೆ ಮೋದಿ. ಇಷ್ಟೇ ಅಲ್ಲ, ವಿಶ್ವದ ಯಾವುದೇ ನಾಯಕನು ಆಪರೇಷನ್ ಸಿಂಧೂರ ನಿಲ್ಲಿಸಿ ಅಂತ ಹೇಳಿಲ್ಲ ಅಂದ್ರು ಮೋದಿ. ಈ ವೇಳೆ ತಬ್ಬಿಬ್ಬಾದ ಕಾಂಗ್ರೆಸ್ ನಾಯಕರು ಇಂಗು ತಿನ್ನ ಮಂಗನಂತೆ ಆಗಿದ್ರು. अध्यक्ष जी, दुनिया के किसी भी नेता ने भारत के ऑपरेशन रोकने के लिए नहीं कहा। नौ तारीख को रात को अमेरिका के उपराष्ट्रपति जी ने मुझसे बात करने का प्रयास किया। वो घंटे भर कोशिश कर रहे थे, लेकिन मेरी सेना के साथ मीटिंग चल रही थी, तो मैंने उनका फोन उठा नहीं पाया। बाद में मैंने उनको कॉल बैक किया। मैंने कहा कि आपका फोन था, 3-4 बार आपका फोन आ गया, क्या है? तो अमेरिका के उपराष्ट्रपति जी ने मुझे फोन पे बताया कि पाकिस्तान बहुत बड़ा हमला करने वाला है। ये उन्होंने मुझे बताया। मेरा जो जवाब था, जिनको समझ नहीं आता है उनको तो नहीं आएगा, मेरा जवाब था अगर पाकिस्तान का ये इरादा है तो उसे बहुत महंगा पड़ेगा। ये मैंने अमेरिका के उपराष्ट्रपति को कहा। अगर पाकिस्तान हमला करेगा तो हम बड़ा हमला कर करके जवाब देंगे। ये मेरा जवाब था। और आगे मेरा एक वाक्य था, मैंने कहा था हम गोली का जवाब गोले से देंगे। ये 9 तारीख रात की बात है। ಪಾಕಿಸ್ತಾನವೇ DGMOಗೆ ಕರೆ ಮಾಡಿ ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು. ಈಗಾಗಲೇ ಸಿಕ್ಕಾಪಟ್ಟೆ ಹೊಡೆದಿದ್ದೀರಿ, ಇನ್ನಷ್ಟು ಹೊಡೆದ್ರೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ, ಪ್ಲೀಸ್ ಯುದ್ಧ ನಿಲ್ಲಿಸಿ ಅಂತ ಮಂಡಿಯೂರಿದ್ರಂತೆ ಪಾಕಿಸ್ತಾನ. ಇಷ್ಟೇ ಅಲ್ಲ, ಲೋಕಸಭೆಯಲ್ಲಿ ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ನಾಯಕರನ್ನ ಬೆವರಿಸಿದ್ರು ಮೋದಿಯವರು. ಕಾಂಗ್ರೆಸ್ನ ದೇಶ ವಿರೋಧಿ ಇತಿಹಾಸವನ್ನೇ ಕೆದಕಿ ಟಾಂಗ್ ಕೊಟ್ರು. इतना कड़ा प्रहार हुआ, पाकिस्तान ने कभी सोचा तक नहीं था। तब जाकर के पाकिस्तान ने फोन करके DGMO के सामने फोन करके गुहार लगाई, बस करो, बहुत मारा, अब ज्यादा मार झेलने की ताकत नहीं है, प्लीज हमला रोक दो। ये पाकिस्तान के DGMO का फोन था। और भारत ने तो पहले दिन ही कह दिया था, 7 तारीख सुबह की प्रेस देख लीजिए, कि हमने हमारा लक्ष्य पूरा कर दिया है, अगर आप कुछ करोगे तो महंगा पड़ेगा। और आप धीरे, ऐसे कैसे चलता है?
ये भारत की स्पष्ट नीति थी, सुविचारित नीति थी, सेना के साथ मिलकर के तय की हुई नीति थी, और वे ये थी कि हम आतंक, उनके आका, उनके ठिकाने, ये हमारा लक्ष्य है। और हमने कहा, पहले दिन प्रेस कॉन्फ्रेंस में कहा है कि हमारा एक्शन नॉन एक्सीलरेटरी है। ये हमने कह करके किया है, और इसके लिए साथियों हमने हमला रोका। आतंकवादियों के आका रो रहे हैं, और उनको रोते देखकर यहां भी कुछ लोग रो रहे हैं। अब देखिए, सर्जिकल स्ट्राइक चल रही थी, उसके बाद उन्होंने एक खेल खेलने की कोशिश की, बात जमी नहीं। एयर स्ट्राइक हुई तो दूसरा खेल खेलने की कोशिश की, वो भी जमी नहीं। जब ये ऑपरेशन सिंदूर हुआ तो उन्होंने नया पैंतरा शुरू किया, और क्या शुरू किया? रोक क्यों दिया? पहले तो मानने को तैयार नहीं थे कि मुक्त करते, अब कहते रोक क्यों दिया? वाहरे बयान बहादुरों, आपको विरोध का कोई न कोई बहाना चाहिए, और इसलिए सिर्फ मैं नहीं, पूरा देश आप पर हंस रहा है। आदरणीय अध्यक्ष जी, नेशनल सिक्योरिटी पर समझौता किया। आज जो लोग पूछ रहे हैं पीओके को वापस क्यों नहीं लिया, वैसे ये सवाल मुझे ही पूछ सकते हैं, और किसको पूछ सकते हैं? लेकिन इसके पहले जवाब देना होगा पूछने वालों को। किसकी सरकार ने पीओके पर पाकिस्तान को कब्जा करने का अवसर दिया? ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಉಗ್ರವಾದ ಬೆಳೆದಿದೆ, ಇದಕ್ಕೆ ಕಾರಣ ಇದೇ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ. 2008ರಲ್ಲಿ ಬಾಟ್ಲಾ ಹೌಸ್ ಎನ್ಕೌಂಟರ್ ಆದಾಗ ಕಣ್ಣೀರಿಟ್ಟ ಕಾಂಗ್ರೆಸ್ ನಾಯಕ ಯಾರಂತ ಪ್ರಶ್ನೆ ಮಾಡಿದ್ರು ಮೋದಿ. 2001ರಲ್ಲಿ ಸಂಸತ್ ಭವನದ ದಾಳಿ ನಡೆದಿತ್ತು. ಅದಾದ ಬಳಿಕ ಅಫ್ಜಲ್ ಗುರು ಬಿಡುಗಡೆ ಮಾತನಾಡಿದಂಥ ಕಾಂಗ್ರೆಸ್ ನಾಯಕ ಯಾರು ಅಂತ ಕೇಳಿದ್ರು ಮೋದಿಜಿಯವರು. 2008ರ ಮುಂಬೈ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರ ಜೀವಂತ ಸಿಕ್ಕಿಬಿದ್ರು ಕೂಡ ಪಾಕಿಸ್ತಾನವೇ ಆತ ನಮ್ಮ ದೇಶದವನು ಅಂದ್ರು. ಆದರೆ ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಮಾತ್ರ ಅದನ್ನು ಹಿಂದೂ ಭಯೋತ್ಪಾದನೆ ಅಂತ ಬಿಂಬಿಸ್ಲಿಕ್ಕೆ ತಯಾರಾಗಿತ್ತು ಅಂತ ಕಾಂಗ್ರೆಸ್ಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಟ್ಟರು ಮೋದಿಜಿ ಅವರು. ಸದನದಲ್ಲಿ ಇಷ್ಟಕ್ಕೆ ಸುಮ್ಮನಾಗದ ಮೋದಿಜಿ, ಗಡಿಯಿಂದಲೇ ಪಾಕಿಸ್ತಾನದ ಯಾವುದೇ ಭಾಗಕ್ಕೂ ನಾವು ಹೊಡಿಬಲ್ಲೆವು ಅಂತ ಸಾಬೀತುಪಡಿಸಿದೀವಿ, ಪಾಕಿಸ್ತಾನಕ್ಕೆ ಹೊಡೆದ್ರೆ ನಿಮ್ಗ್ಯಾಕೆ ಕಣ್ಣೀರು ಅಂತ ಲೇವಡಿ ಮಾಡಿದ್ರು. ಪಾಕಿಸ್ತಾನದ ನ್ಯೂಕ್ಲಿಯರ್ ಅಸ್ತ್ರಕ್ಕೆ ಭಾರತವು ಎಂದಿಗೂ ತಲೆಬಾಗಲ್ಲ. ಇದು ಹಿಂದಿನ ಭಾರತ ಅಲ್ಲ, ಇದು ಶಕ್ತಿಯುತ ಭಾರತ. ಕಾಂಗ್ರೆಸ್ ನಾಯಕರಿಗೆ ನಮ್ಮ ವಿದೇಶಾಂಗ ಸಚಿವರು ಹೇಳಿದ್ರೂ ನಂಬಲಿಲ್ಲ, ರಕ್ಷಣಾ ಸಚಿವರು ಹೇಳಿದ ಮೇಲೂ ಭರವಸೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಭರವಸೆ ಇರೋದು ಪಾಕಿಸ್ತಾನದ ರಿಮೋಟ್ ಕಂಟ್ರೋಲ್ ಮೇಲೆ ಅಂತ ಹೇಳಿದಂಥ ಮೋದಿಜಿ ಕಾಂಗ್ರೆಸ್ನ ಪಾಕ್ ಪ್ರೇಮ ಬಟಾ ಬಯಲು ಮಾಡಿಬಿಡೋದ. ಭಾರತೀಯ ಸೇನೆ ಪರಾಕ್ರಮದ ಆಪರೇಷನ್ ಸಿಂಧೂರಕ್ಕೆ 3 ದೇಶ ಹೊರತುಪಡಿಸಿ ಇಡೀ ವಿಶ್ವವೇ ಮೆಚ್ಕೊಂಡಿದೆ ಅಂದ ಮೋದಿಜಿ, ಇಡೀ ವಿಶ್ವವೇ ಮೆಚ್ಕೊಂಡ್ರು ಸೇನೆ ಬೆಂಬಲಕ್ಕೆ ಕಾಂಗ್ರೆಸ್ ನಿಲ್ಲೇ ಇಲ್ಲ ಅಂದಾಗ ಅಲ್ಲಿ ಕೂತ ಕಾಂಗ್ರೆಸ್ ನಾಯಕರ ಮುಖ ನೋಡೋಕೆನೇ ಆಗ್ತಾ ಇರಲಿಲ್ಲ. आदरणीय अध्यक्ष जी, आतंक की घटनाएं पहले भी देश में होती थी, लेकिन पहले आतंकवादियों के मास्टरमाइंड निश्चिंत होते थे और वो आगे की तैयारी में लगे रहते थे, उनको पता था कुछ नहीं होगा. लेकिन अब स्थिति बदल गई है. अब हमले के बाद मास्टरमाइंड को नींद नहीं आती. उनको पता है कि भारत आएगा और मार के जाएगा. ये न्यू नॉर्मल भारत ने सेट कर दिया है.
आदरणीय अध्यक्ष जी, दुनिया ने देख लिया कि हमारी कार्यवाही का दायरा कितना बड़ा, स्केल कितना बड़ा। सिंदूर से लेकर के सिंधु तक पाकिस्तान पर कार्रवाई की है। ऑपरेशन सिंदूर ने तय कर दिया कि भारत में आतंकी हमले की उसके आकाओं को और पाकिस्तान को भारी कीमत चुकानी पड़ेगी। अब ऐसे ही नहीं जा सकता। आदरणीय अध्यक्ष जी, ऑपरेशन सिंदूर से स्पष्ट होता है कि भारत ने 3 सूत्र तय किए हैं। अगर भारत पर आतंकी हमला हुआ तो हम अपने तरीके से, अपनी शर्तों पर, अपने समय पर जवाब देकर के रहेंगे। दूसरा, कोई भी न्यूक्लियर ब्लैकमेल अब नहीं चलेगा। और तीसरा, हम आतंकी सरपरस्त सरकार और आतंक के आकाओं उनको अलग अलग नहीं देखेंगे। मैं आज सदन में कुछ बातें पूरी स्पष्टता से कह रहा हूं। दुनिया में किसी भी देश ने भारत को अपनी सुरक्षा में कार्रवाई करने से रोका नहीं है। संयुक्त राष्ट्र 193 कंट्रीज, सिर्फ 3 देश, 193 कंट्री में सिर्फ 3 देश ऑपरेशन सिंदूर के दौरान पाकिस्तान के समर्थन में बयान दिया था। ओनली 3 कंट्रीज। क्वाड हो, ब्रिक्स हो, फ्रांस, रूस, जर्मनी, कोई भी देश का नाम ले लीजिए, तमाम देश, दुनिया भर से भारत को समर्थन मिला है। आदरणीय अध्यक्ष जी, दुनिया का समर्थन तो मिला, दुनिया के देशों का समर्थन मिला, माननीय, लेकिन ये दुर्भाग्य है कि मेरे देश के वीरों के पराक्रम को कांग्रेस का समर्थन नहीं। ಬಿಡಿ, ಸದನದಲ್ಲಿ ಮೋದಿ ಕೆಣಕಿ ಕಾಂಗ್ರೆಸ್ ತಪ್ಪು ಮಾಡ್ತು ಅನ್ನೋದು ಎದ್ದು ಕಾಣ್ತಾ ಇತ್ತು. ಇಷ್ಟೇ ಅಲ್ಲ, 1990ರಲ್ಲಿ ಆದಂಥ ಸಿಂಧೂ ನದಿ ಒಪ್ಪಂದ, POK 1-2 16 ವಿಷಯಗಳನ್ನು ಪ್ರಸ್ತಾಪಿಸಿ ಸದನದಲ್ಲಿ ಕಾಂಗ್ರೆಸ್ ನಾಯಕರು ಬೆವರುವಂತೆ ಮಾಡಿದ್ರು ಮೋದಿಜಿಯವರು. ಲೋಕಸಭೆಯಲ್ಲಿ ಮೋದಿಯಷ್ಟೇ ಪವರ್ಫುಲ್ ಭಾಷಣ ಮಾಡಿದವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ನಮ್ಮ ದೇಶದಲ್ಲಿ ಸೇನಾ ಕಾರ್ಯಾಚರಣೆ ಆಗಲಿ ಮೊದಲು ಕಾಂಗ್ರೆಸ್ ನಾಯಕರು ಕೇಳೋದೇ ದಾಖಲೆ ಕೊಡಿ ಅಂತ. ನಮ್ಮ ಸೇನೆಯನ್ನ ನಂಬೋದು ಕಾಂಗ್ರೆಸ್ನ ಜಾತಕದಲ್ಲೇ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಿಂದಂತಹ ಬರುವ ಉಗ್ರರ ಮೇಲೆ ಅದೆಂಥ ಪ್ರೇಮ ಅಂದ್ರೆ, ಸ್ವತಃ ಉಗ್ರರೇ ನಾವು ಪಾಕಿಸ್ತಾನದವರು ಅಂದ್ರೂ ಕೂಡ ಕಾಂಗ್ರೆಸ್ ನಾಯಕರು ನಂಬಲ್ಲ. ಈ ದೊಡ್ಡ ಮನುಷ್ಯ ಚಿದಂಬರಂ ಕೇಳ್ತಾನೆ, ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಪಾಕಿಸ್ತಾನದಿಂದಲೇ ಬಂದವರು ಅಂತ ಹೇಳಲಿಕ್ಕೆ ಸಾಕ್ಷ್ಯ ಇದೆಯಾ ಅಂತ. ನಮ್ಮಲ್ಲಿ ಇರುವವರೇ ದಾಳಿ ನಡೆಸಿರ್ಬೋದು ಅಂತ ಕೇಳ್ತಾನೆ ಈ ಮನುಷ್ಯ. ಪಾಕಿಸ್ತಾನದವರು ಕೂಡ ಇಂಥ ಪ್ರಶ್ನೆ ಕೇಳಲ್ಲ ಅನ್ಸುತ್ತೆ. ಆ ದರಿದ್ರ ದೇಶದ ಮೇಲೆ ಎಂಥೆಂಥ ಪ್ರೇಮ, ಪ್ರೀತಿ, ಅನುಕಂಪ. ಅಬ್ಬಬ್ಬಾ, ಆಗ್ಲೇ ನಾನು ಹೇಳಿದೆ, ಅಮಿತ್ ಶಾರದ್ದು ಪವರ್ಫುಲ್ ಭಾಷಣ ಅಂತ. ಚಿದಂಬರಂ ಹೇಳಿಕೆ ಪ್ರಸ್ತಾಪಿಸಿದಂಥ ಅಮಿತ್ ಶಾ ಅವರು ಆಪರೇಷನ್ ಮಹಾದೇವ್ ವೇಳೆ ಸತ್ತಂಥ 3 ಉಗ್ರರು ಪಾಕಿಸ್ತಾನದವರೇ, ಅವರು ಪಾಕಿಸ್ತಾನದವರೇ ಅಂತ ಹೇಳಲಿಕ್ಕೆ 3 ಪೈಕಿ 2 ವೋಟರ್ ನಂಬರ್ ಕೂಡ ಇದೆ, ಬೇಕಿದೆ ಕೊಡ್ತೀವಿ ಅಂತ ಇದ್ದಂತೆ ಬೆಚ್ಚಿ ಬಿಡ್ತು ನೋಡಿ ಕಾಂಗ್ರೆಸ್. मान्यवर, मुझे एक बड़ा दुख हुआ। कल इस देश के पूर्व गृह मंत्री चिदंबरम जी ने सवाल उठाया
कि क्या प्रूफ है कि ये आतंकवादी पाकिस्तान से आए। और मान्यवर कब उठाया? जब संसद में चर्चा होने वाली थी। क्या कहना चाहते हैं चिदंबरम साहब? किसको बचाना चाहते हैं? पाकिस्तान को बचाकर आपको क्या मिलेगा? वो ये कह रहे हैं कि और क्या है? मत जवाब दो, मत। मान्यवर हमारे पास, मैं आज चिदंबरम साहब को कहना चाहता हूं, मैं आज चिदंबरम साहब को आपके माध्यम से कहना चाहता हूं, हमारे पास मान्यवर हमारे पास प्रूफ है, वो भी मैं सदन के सामने रखना चाहता हूं कि तीनों पाकिस्तानी थे। 3 में से 2 के पाकिस्तान के वोटर नंबर भी आज हमारे पास उपलब्ध है। मान्यवर, ये राइफलें हैं, ये राइफलें भी हमारे पास उपलब्ध है। इनके पास से जो चॉकलेटें मिली हैं, वो चॉकलेटें ढोक में से मिली, वो भी पाकिस्तान की बनाई हुई चॉकलेट है। मान्यवर, ये कहते हैं कि पाकिस्तानी नहीं थे, इसका मतलब पूरी दुनिया के सामने इस देश का एक पूर्व गृह मंत्री पाकिस्तान को क्लीन चिट दे रहा है। ಹೀಗೆ ಸಂಸತ್ತಿನಲ್ಲಿ ಕಾಂಗ್ರೆಸ್ ಸೇರಿ ಪ್ರತಿಪಕ್ಷಗಳ ಹಲವು ನಾಯಕರನ್ನ ಅವರ ಸುಳ್ಳು ಆರೋಪಗಳನ್ನ ಮೋದಿ ಹಾಗೂ ಅಮಿತ್ ಶಾ ಅವರು ಚಚ್ಚಿ ಹಾಕಿದ್ರು. ಇವರ ಮಾತಿನ ಧಾಟಿಗೆ ಆಗಾಗ ಕೊಡುವ ಚಾಟಿಗೆ ಪ್ರತಿಪಕ್ಷಗಳ ಎಲ್ಲ ನಾಯಕರು ಭಾರತ ಮಾಡಿದ ಪ್ರತಿದಾಳಿಗೆ ಉಗ್ರರು ಬೆಚ್ಚಿಬಿದ್ದಂತೆ ಬೆಚ್ಚಿಬಿದ್ರು. ಈಗ ಹೇಳಿ, ಕದನದೊಳು ಮೋದಿಜನ ಕೆಣಕಿ ಉಳಿದವರು ಉಂಟೆ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.